ನಿಧಿ ನಿಧಿ ಅಲ್ಲೆಲ್ಲ ಹೋಗ್ಬೇಡ ಅಂತ ನಿಂಗೆ ಒಯ್ವತ್ಕಿತ ಹೇಳ್ತೀನಿ ನನ್ನ ದಿನಕ್ಕೆ. ಆ ಮಣ್ಣಕ್ಕೆ ಒಯ್ತೀಯ, ಮಣ್ಣಾಗೆ ಆಟ ಆಡ್ತೀಯ, ಆಮೇಲೆ ಬರೀ ನಿಂಗೆ ಅದೇನೋ ಧೂಳಾಗ ಅಲರ್ಜಿ ಆಯ್ತದೆ ಅಂತ ಹೇಳ್ಬಿಟ್ಟು ಕೆಮ್ಮು 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 ಮೂರತ್ತು ಕೆಮ್ಕೊಂಡು ಕುಂತ್ಕೊಂತೀಯ. ಬಾಯಿಲಿ ಅಮ್ಮ. ನಿಧಿ ಅಮ್ಮ, ನೀನು ಎಲ್ಲ ಆಟ ಆಡಕ್ಕೂ ಬಿಡಕ್ಕಿಲ್ಲ ಕಣಮ್ಮ. ನೀನು ಅಲ್ಲೋದ್ರೂ ಬೈತೀಯ, ಇಲ್ಲೋದ್ರೂ ಬೈತೀಯ, ಇಲ್ಲಿ ನಿಂತ್ಕೊಂಡ್ರು ಬೈತೀಯ, ಅಲ್ಲಿ ನಿಂತ್ಕೊಂಡ್ರು ಬೈತೀಯ, ಎಲ್ಲ ಬೈತಾನೇ ಇರ್ತೀಯ ಕಣಮ್ಮ. ನೀನು ಆಟ ಆಡಕ್ ಬಿಡಮ್ಮ, ನನ್ನ ಫ್ರೆಂಡು ಯಾರು ಇಲ್ಲ. ಅಯ್ಯೋ 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 ಅಯ್ಯೋ, ಇನ್ನು ಈಟುದ್ದ ಚೋಟದ್ದು ಕೇಣಿಯಾ? ಫ್ರೆಂಡುಗಳು ಬೇರೆ ನಿಂಗೆ ಫ್ರೆಂಡುಗಳು. ಇನ್ನು ಅದೊಂದು ಕಮ್ಮಿ ಆಯ್ತು ಕಣಮ್ಮ. ನಿಂಗೆ ಫ್ರೆಂಡುಗಳನ್ನೆಲ್ಲ ಕರ್ಕೊಂಬಿಟ್ಟು ಬಂದು ಜೊತೆ ಸೇರ್ಸಕ್ಕಿ ನನಗೂ ಮಾಡಕ್ಕೆ ಆಮಿಲ್ಲ ನೋಡು. ಹಾಗೆಲ್ಲ ಮಣ್ಣಾಗ ಆಟ ಆಡಕ್ಕೆ ಹೋಗ್ಬಾರ್ದು ನಿಧಿ. ಬಾ ಕುಂತ್ಕ ಬಾ, ನಿಂಗೆ ಮಾವನ ಹಚ್ಕೊಡ್ತೀನಿ, ಬಾ ಕುಂತ್ಕ ಬಾ. ಬ್ಯಾಡಪ್ಪ, ನಂಗೆ ಮಾವನ ಹಣ್ಣೆಲ್ಲ ಬೇಡ, ನಂಗೆ ಲಾಲಿಪಾಪ್ ಬೇಕು ಅಷ್ಟೇನೇ. ಲಾಲಿಪಾಪ್ ಕೊಟ್ರೇನೆ ನಾನು ತಿನ್ಕೋತೀನಿ. ನಿಮ್ದೊಂದು ಚಿಪ್ಸು, ಮಾವನ ಹಣ್ಣು ಬೇಡ, ಚಿಪ್ಸ್ ಕೊಡ್ಸು, ಲಾಲಿಪಾಪ್ ಕೊಡ್ಸು, ಆ ಚಾಕ್ಲೇಟ್ ಕೊಡ್ಸು, ಉಳುಕಲ್ಲಾಗಿ ಅಲ್ಲೆಲ್ಲ ಕಿತ್ತಾಕಿ ಅವಾಗೇನೇ ನಿಂಗೆ ಸಮಾಧಾನ ಆಗೋದು. ಅಲ್ಲಿ ಗಂಟನ್ವೆ ನಿಂಗೆ ಸಮಾಧಾನ ಆಗಕ್ಕಿಲ್ಲ ಬಿಡು. ಅಲ್ಲೆಲ್ಲ ಕೀಳ್ತಾರಲ್ಲ ಅವಾಗ ನಿಂಗೆ ಬುದ್ಧಿ ಬರ್ತದೆ. ಅವಾಗ ನೀನು ಅಜ್ಜಿ ಅಜ್ಜಿ ಆಗೋಗ್ಬಿಡ್ತೀಯ, ಅಲ್ಲಿಲ್ದಿರೋ ಅಜ್ಜಿ ಆಗೋಗ್ಬಿಡ್ತೀಯ. ಏನು ತಿನ್ನಕ್ಕೆ ಹಾಕಿಲ್ಲ ನಿಂಗೆ, ಹಂಗೇನೇ ಇರ್ಬೇಕಾಯ್ತದೆ. ಅಯ್ಯೋ ಅಪ್ಪು, ಯಾಕಪ್ಪ ಹೊಳ್ತಾ ಇದೆಯಾ? ಏನಾಯ್ತಲ್ಲ? ಯಾರಣ್ಣ ಹೊಡೆದ್ರ, ಏನ ಮಾಡಿದ್ರ? ಹೇಳು, 4 ಬಾರಿಸ್ಬಿಟ್ಟು ಬರ್ತೀನಿ. ಏನಾಯ್ತಪ್ಪ? ಅತ್ತೆ ಅತ್ತೆ, ನಾನು ಬೆಂಗಳೂರಿಗೆ ಹೋಗಲ್ಲ ಅತ್ತೆ, ನಾನು ಬೆಂಗಳೂರಿಗೆ ಹೋಗಲ್ಲ ಅತ್ತೆ, ನಾನು ನಿಮ್ಮ ಜೊತೆನೇ ಇಲ್ಲೇ ಇರ್ತೀನಿ ಅತ್ತೆ. ನನಗೆ ಬೆಂಗಳೂರಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅತ್ತೆ, ನಾನು ಇಲ್ಲೇ ಇರಕ್ಕೆ ಆಸೆ ಅತ್ತೆ. ನನಗೆ ನಾನು ಇಲ್ಲೇ ಇರ್ತೀನಿ ಅತ್ತೆ, ನಾನು ಎಲ್ಲೂ ಹೋಗಕ್ಕಿಲ್ಲ ಕಣತ್ತೆ. ನಿಧಿ ನಾನು ಆಟ ಆಡ್ಕೊಂಡು ಇಲ್ಲೇ ಇರ್ತೀವಿ ಕಣತ್ತೆ. ನೀವೇ ಹೇಳಿದ್ರಿ ಇಬ್ರು ಜೊತೆಗೆ ಸ್ಕೂಲ್ಗೆ ಹೋಗಿ ಇಬ್ರು ಜೊತೆಗೆ ಬರ್ರಿ ಅಂತ ಹೇಳ್ಬಿಟ್ಟು. ಅಮ್ಮ ನೋಡಿದ್ರೆ ಇವಾಗಿಲ್ಲ ಬೆಂಗಳೂರಿಗೆ ಹೋಗೋದು ಅಂತ ಹೇಳ್ತಾ ಐತೆ. ಅಪ್ಪ ಅದು ಎಲ್ಗೋ ಬಡ ಬಡ ನಡ್ಕೊಂಡು ಹೋಯ್ತು ಕಣತ್ತೆ. ಯಾರೋ 3 ಜನ ಬಂದ್ಬಿಟ್ಟು ನಮ್ಮ ಮನೆ ತಾಗೇನೋ ಜೋರಾಗಿ ಮಾತಾಡ್ತಿದ್ರು ಕಣತ್ತೆ. ಅಮ್ಮ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಮಾತಾಡ್ತಾ ಇದ್ದೆ ಕಣತ್ತೆ. ಈಗ ಅಮ್ಮ ಬೆಂಗಳೂರಿಗೆ ಹೊಲ್ಟಾಯ್ತದೆ ಕಣತ್ತೆ ನನ್ನ ಕರ್ಕೊಂಡು. ಆಮೇಲೆ ನಾನು ಇದ್ರ ಜೊತೆ ಆಟಾಡಕ್ ಆಗಲ್ಲ ಅತ್ತೆ. ನಾನು ಇಲ್ಲೇ ಇರ್ಬೇಕು ಅತ್ತೆ, ನಾನು ಇಲ್ಲೇ ಇರಿಸ್ಕೊಳ್ಳಿ ಅತ್ತೆ. ಅಯ್ಯೋ ಹೂನಲ್ವೇ, ಮರ್ತೇ ಹೋಗ್ಬಿಟ್ಟಿದೆ ಕಣಪ್ಪ. ನಾನು ನಿಮ್ಮ ಅಪ್ಪಂಗೆ ಜಮೀನು ಮಾರಬೇಡ, ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಮರ್ತೇ ಹೋಗ್ಬಿಟ್ಟೆ ಕಣಪ್ಪ. ನಾನಂತೂ ಕೊಡೋದೇನೇನಿಯ, ನಾನು ಯಾವುದೋ ಖುಷಿನಾಗೆ ನಿಮ್ಮ ಅಪ್ಪನ ಕಷ್ಟ ಏನಿಯ ಮರೆಸ್ಬಿಟ್ಟೆ ಕಣಪ್ಪ ನಾನು. ಅಯ್ಯೋ ಎಂಥ ಕೆಲಸ ಆಗೋಗ್ಬಿಡ್ತು ಕಣ್ಲ. ಅಯ್ಯೋ ನೀನು ಬಂದು ಹೇಳಿದ್ದು ಒಳ್ಳೇದೇ ಆಯಿತು. ಅಲ್ಲ ನಿಮ್ಮ ಅಪ್ಪ ಬಂದ್ಬಿಟ್ಟು ಇನ್ನೊಂದು ಕಿತ್ತಾಕಿ ಹೇಳಿದ್ರೆ ಏನಾಗೋದು? ಅಯ್ಯೋ ನೀನು ಒಳ್ಬೇಡಪ್ಪ, ಸುಮ್ಮನಿರು. ನೀವು ಬೆಂಗಳೂರಿಗೂ ಹೋಗಿಲ್ಲ, ಊರು ಬಿಟ್ಟು ಹೋಗಿಲ್ಲ, ಯಾರ ಜೊತೆನೂ ಹೋಗಿಲ್ಲ. ನೀನು ಇಲ್ಲೇನೇ ಐತೀಯ, ನಿಮ್ಮ ಅಪ್ಪ ಅಮ್ಮನೂ ಹೋಗಿಲ್ಲ. ಆರಾಮಾಗಿ ಖುಷಿಯಾಗಿ ನಮ್ಮ ಜೊತೆನೇ ಇರಿವಂತೆ. ಈಗ ಸುಮ್ಕಿರು, ಒಳದು ನಿಲ್ಸು. ಹೋಗೋಣ ಇವಾಗ ಹೋಗ್ಬಿಟ್ಟು ಎಲ್ಲ ನಾನು ಸರು ಮಾಡ್ತೀನಿ ಅಲ್ಲಿರೋದೆಲ್ಲನೂ. ಮೊನ್ನೆ ಏನಿಯ ದುಡ್ಡು ತಗೊಬಂದು ಕೊಟ್ಟು ನಿಮ್ಮ ಮಾವ, ನಾನೇ ಏನಿಯ ಮರ್ತೋಗ್ಬಿಟ್ಟೆ ನೋಡ್ಕೊಡೋದು. ಬೀರುನಾಗ ಹಂಗೆ ಮಡಗಿವ್ನಿ. ಅತ್ತೆ ನೀವು ಹೇಳೋದು ನಿಜನಾ? ನಾನು ಇಲ್ಲೇ ಇರ್ತೀನಾ? ಓ ಕಣಪ್ಪ, ಇಲ್ಲೇ ಇರ್ತೀಯ, ಎಲ್ಲೂ ಹೋಗಲ್ಲ ಸರಿನಾ? ಅಯ್ಯೋ ನನ್ನ ದಡ್ಡ ತಲೆಗಿಷ್ಟು ಮರ್ತೇ ಹೋಗ್ಬಿಟ್ಟೆ ಕಣಪ್ಪ, ನಂದೇ ತೆಪ್ಪು ಪಾಪ. ಅಯ್ಯೋ ನಿಮ್ಮಪ್ಪ ಬಂದು ಅವತ್ತು ಕೇಳ್ತು. ನಾನು 15 ದಿನ ಆಯಿತು, ನಾನು ನಿಮ್ಮ ಮನೆ ಕಡೆ ಬರಲೂ ಇಲ್ಲ, ವಿಚಾರಿಸ್ಲಿಲ್ಲ. ನಾನೇನೋ ಖುಷಿನಾಗ ಸುಮ್ಮನೆ ಹೋಗ್ಬಿಟ್ಟೆ ಕಣಪ್ಪು. ಸರಿ ಇರು, ಜೊತೆಗೆ ಹೋಗೋಣ. ಬಂದೆ. ನಿಧಿ ಇಲ್ಲೇ ಇರು. ಬರ್ತೀನಿ ಅತ್ತೆ ಮಂತಕ್ಕೆ, ಅಲ್ಲಿ ಹೋಗ್ಬಿಟ್ಟು ಬರೋಣ. ಇಲ್ಲೇ ಇರು. ಅಯ್ಯೋ ಸುಮಾ, ನನಗೊಂದು ಮಾತು ಹೇಳೋದಲ್ವೇನೆ ನೀನು? ಬಂದು ನಿಂಗೆಲ್ಲ ಜಗಳ ಆಯ್ತಿದ್ರು ಸುಮ್ಮನೆ ನಿಂತ್ಕೊಂಡಿದೀಯಾ? ಹೊತ್ತಿಗೆ ಇಲ್ಲ, ಅದಕ್ಕೆ ನನ್ನ ಗಂಡಂಗೆ ಹೇಳ್ದೆ, ಹೋಗೊಂದು ಮಾತು ಹೊತ್ತಿಗೆ ಹೇಳ್ಬಿಟ್ಟು ಬಾ ಅಂತ ಹೇಳಿದ್ರೆ ನನ್ನ ಗಂಡ ನಾನು ಹೇಳೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟ ಕಣತ್ಗೆ. ನನಗೆ ಹೇಳ್ಬಿಟ್ಟು ಬಾ ಕೇಳಿದ್ದಲ್ಲ ಅವತ್ತು ಅಂತ ನೀನೇ ಹೇಳ್ದೆ. ನೋಡು, ನಿನ್ನ ಮಗ ಬಂದು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ನಿನ್ನ ಮಗನೇ ಬಂದು ಎಲ್ಲ ವಿಷಯ ಹೇಳಿದ್ದು. ಇಲ್ಲ ಅಂದಿದ್ರೆ ನನಗಂತೂ ಗೊತ್ತೇ ಆಯ್ತಿರಲಿಲ್ಲ ಬಿಡು ನನಗಂತೂ. ಅಯ್ಯೋ ಒಳ್ಳೆ ಕೆಲಸ ಮಾಡ್ದ ಬಂದ್ಬಿಟ್ಟು ಒಪ್ಪು ಹೇಳ್ಬಿಟ್ಟು. ಅಲ್ಲ ಎಂಡ ಕೆಲಸ ಮಾಡಿದ್ರಿ ಅವತ್ತೇನೇ ದುಡ್ಡು ಹೇಳಿದ್ದ ನಿನ್ನ ಗಂಡ. ಎಲ್ಲ ತೆಗೆದು ಎಲ್ಲ ಇಕ್ಕಿವ್ನಿ ನಾನು. ಹಿಂಗೆ ಸಾಲ್ಗಾರರು ಬಂದು ಕೇಳ್ತಾವ್ರೆ ಅದಕ್ಕೆ ಕೊಡಿ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಬಂದು ಮನೆಗೆ ಕೇಳಿದ್ರೆ ಬೇಡ ಅಂತ ಹೇಳ್ಬಿಟ್ಟು ನಾನು ಓಡ್ ಕಳಿಸ್ತಿದ್ದೆ. ಅಯ್ಯ ನೀವು ನೋಡಿ. ಓ ಅಣ್ಣ, ನಮಸ್ಕಾರ ನಮಸ್ಕಾರ. ಏನು ಮಂಟಾಗೆ ನಿಂತ್ಕೊಂಡು ಎಲ್ಲ ಜಾಂಡ ಹುಡ್ಕೊಂಡು ನಿಂತ್ಕೊಬಿಟ್ಟಿದ್ದೀರಲ್ಲ? ಏನು ಯಾರನ್ನ ಊರು ಬಿಟ್ಬಿಟ್ಟು ಓಡೋಗ್ಬಿಡ್ತಾರೇನು? ಊರು ಬಿಟ್ಬಿಟ್ಟಾರನ್ನ ಓಡೋಗ್ಬಿಡ್ತಾರೆ? ನಿಧಾನಕ್ಕೆ ಹಂಗೆ ಕೇಳೋದು ನೋಡಿವ್ನಿ. ಅದು ಬಿಟ್ಬಿಟ್ಟು ಏನು ಊರು ಕೇರಿ ಒಂದು ಮಾಡಿ ಕಿರ್ಚಾಡ್ಬಿಟ್ರೆ ಆ ಮಕ್ಳುಗಳೆಲ್ಲ ಎದುರುಕೊಳಕ್ಕಿಲ್ವೇ? ಅಯ್ಯ 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 ತಾಯಿ ನಮ್ಮವ್ವ ಸಾಕಮ್ಮ. ನಿಮ್ಮ ಮನೆ ಸವಾಸುಗಳೇ ನಮಗಂತೂ ಸಾಕು. ಎಲ್ಲ ಸಾಕು ಹೋಗ್ಬಿಟ್ಟೈತೆ. ಶಾನೆ ಮಾತಾಡೋಕ್ಕೆಲ್ಲ ಹೋಗ್ಬೇಡ್ರಿ. ನಮ್ಮ ದುಡ್ಡು ನಮಗೆ ಕೊಟ್ರೆ ನಾವ್ಯಾಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಿಲ್ಡಪ್ ತಗೊಂಡು ಕಿತ್ತಾಡ್ಕೊಂಡು ನಿಂತ್ಕೊತೀವಿ ಹೇಳು? ನಮ್ಮ ದುಡ್ಡು ನಮಗೆ ಕೊಟ್ಬಿಟ್ರೆ ನಮ್ಮ ಪಾಡು ನಮ್ಮ ಮುರುವಾದಿನಾಗೆ ಮನೆಗೆ ಹೋಯ್ತೀವಿ. ನಿಮ್ಮ ಹತ್ರ ಕಿತ್ತಾಡೋ ಅಂತ ಅವಶ್ಯಕತೆ ನಮ್ಗೆ ಏನೂ ಇಲ್ಲ. ನೋಡವ, ಮಾತಾಡೋದು ಬಿಟ್ಬಿಟ್ಟು ಬದ್ದು ದುಡ್ಡನ್ನ ಮೊದಲು ಕೊಟ್ಬಿಟ್ಟು ನಮ್ಮದು ನಮ್ಮ ಪಾಡು ನಾವು ಹೋಯ್ತೀವಿ. ಏನಂತೀರಣ್ಣ? ಅಷ್ಟೇನಿಯ, ನಾವೇನು ಮಾಡಕ್ಕೆ ಕ್ಯಾಮೆ ಬಿಟ್ಬಿಟ್ಟು ಬಂದು ಇಲ್ಲೇ ನಿಂತ್ಕೊಂಡಿಲ್ಲ ಕಣವು. ಮಾಡಕ್ಕೇನು ಕ್ಯಾಮೆ ಬಿಟ್ಬಿಟ್ಟೇನು ಬಂದು ನಿಂತ್ಕೊಂಡಿಲ್ಲ ಇಲ್ಲಿ. ನಾವು ಕ್ಯಾಮೆ ಇಟ್ಕೊಂಡೇನಿಯ ಸಾಲ ವಸೂಲಿ ಮಾಡೋಣ ಅಂತ ಬಂದು ಕುಂತ್ಕೊಂಡಿರೋದು. ಸಾಲ ಕೊಟ್ಟರು ಗೊತ್ತಾಯ್ತದೆ ಆ ಬಾಧೆ ಏನು ಅಂತ ಹೇಳ್ಬಿಟ್ಟು. ನಿಮ್ಗೇನು ಗೊತ್ತಾಯ್ತದೆ?
ಅಯ್ಯ 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 ಸಮಾಧಾನ ಕಣ ಸಮಾಧಾನ. ಆ, ಆ, ನಮ್ಮ ನಾದ್ನಿ ಹೇಳಿದ್ರು 5 ಲಕ್ಷ ರೂಪಾಯಿ ಬೇಕಿತ್ತು ಅಂತ ಹೇಳ್ಬಿಟ್ಟು ನಿಮ್ಮವೆಲ್ಲ ಎಷ್ಟೆಷ್ಟು ಲಕ್ಷ ಸಾಲ ಅಂತ ಹೇಳಿ ಹಂಗೆ ನೀ ಕೊಟ್ಬಿಡ್ತೀನಿ. ನಿಮ್ದು ಎಷ್ಟಣ್ಣ ನಿಮ್ಮೆಲ್ಲರದವನು? ನಂದು 2 ಲಕ್ಷ, ಇವಣ್ಣಯಿಂದ 2 ಲಕ್ಷ, ಆಮೇಲೆ ಇವಣ್ಣಯಿಂದ 1.5 ಲಕ್ಷನಂತೆ. ಎಲ್ಲ ಸೇರಿ ಟೋಟಲು 5.5 ಲಕ್ಷ ಟೋಟಲ್ಲು. ಹಾಂ ಸರಿ ಆಯ್ತು, 5.5 ಲಕ್ಷ ತಾನೆ. ಸರಿ ಸರಿ ಕೊಡ್ತೀನಿ, ಸಮಾಧಾನ ಸಮಾಧಾನ. ಅದಕ್ಕೆ 50,000 ರೂಪಾಯಿ ಮನೆಯಾಗೇನೆಯೇ ಇತ್ತು. ಇಲ್ಲ ಬಿಡಮ್ಮ ಪರವಾಗಿಲ್ಲ, ಕೊಡ್ತೀನಿ ಬಿಡು ಸುಮ, ಕೊಡ್ತೀನಿ. ಆಮೇಕಿಂದ ನೋಡ್ಕೊಳ್ಳೋಣ, ತಗೊಳ್ಳೋಣ. ಎಲ್ಲ ಸೇರಿ 5.5 ಲಕ್ಷ ರೂಪಾಯಿ ದುಡ್ಡು ಐತೆ. ಹಾಂ ತಗೊಂಡು ನಿಮ್ಮ ಸಾಲಗಳನ್ನ ನೀವೇನೇ ಇದು ಮಾಡ್ಕೊಬಿಡಿ. 2 ಲಕ್ಷ ನಿಮ್ಗೆ 1.5 ಲಕ್ಷ ಅಲ್ವಾ, ತಗೊಂಬಿಡಿ, ತಗೊಳ್ಳಿ ದುಡ್ಡ. ಇಷ್ಟೊಂದು ದುಡ್ಡು ಇವಳ ಹತ್ರ ಹೆಂಗೆ ಬಂತು? ಹಿಂಗೆ ತೆಗೆದು ಕೊಡ್ತಾವಳಲ್ಲ ಕ್ಯಾಶು, ಹೆಂಗೋ ಜಮೀನನ್ನ ಹೊಡಿಬೋದಿತ್ತು. ಯಪ್ಪ ನಮ್ಮ ಸಾಲ ತೀರ್ತಲ್ಲ ಅಷ್ಟೇನೇ ಸಾಕು. ಒಳ್ಳೇದಾಗ್ಲಿ ಕಣಮ್ಮ, ನಿನಗಂತೂ ಒಳ್ಳೇದಾಗ್ಲಿ. ಎಲ್ಲ ನಮ್ಮ ಸಾಲದೇ ತೀರಿಸ್ಬಿಟ್ಟಲ್ಲ ಸದ್ಯ. ಮನೆಗೂ ಇಲ್ಗೂ ನಿಮ್ಮ ಮನೆಗೂ ಅಲ್ದು ನನ್ನ ಚೊಪ್ಪಡಿನೇ ಸೌದೋಗ್ಬಿಟ್ಟಿದ್ವು ಕೊನೆಗೂನುವೆ. ಅಪ್ಪ ಸದ್ಯ ನಮ್ಮ ದುಡ್ಡೆಲ್ಲ ನಮ್ಗೆ ಕೊಟ್ಟಲ್ಲ, ಇಸ್ಕೊಳ್ಳೋಣ. ನಮ್ಮ ದುಡ್ಡು ನಾವು ಎತ್ಕೊಂಡು ಹೊಲ್ಡೋಣ. ಇನ್ನೇನು ಮಾಡೋಕ್ಕಾಯ್ತದೆ, ಹೆಂಗೋ ಸಿಕ್ತಲ್ಲ ದುಡ್ಡು, ಅಷ್ಟೇ ಸಾಕು. 10 ಗಂಟೆ 12 ಗಂಟೆ ತನಕ ಕುಂತ್ಕೋಬೇಕಾಗಿತ್ತು. ಇಸ್ಕೊಳ್ಳಿ ದುಡ್ಡು, ಹೊಲ್ಡೋಣ. ಕೊಡಕಯ್ಯ, ಕೊಡಿ ಕಡೆ ದುಡ್ಡು ಕೊಡಿಲಿ. ಯಪ್ಪ ಹಂಚ್ಕೊಂತೀವಿ ಬಿಡು ಅಕ್ಕ, ನಿಂಗೆ ಒಳ್ಳೇದಾಗ್ಲಿ, ಕೊಡು. ಅದಕ್ಕೆ ನೀವು ನಂಗೆ ಎಷ್ಟು ಸಹಾಯ ಮಾಡಿದ್ರಿ ಅಂದರೆ ಈ ಸಹಾಯನ ನಾನಂತೂ ಯಾವತ್ತೂ ಮರೆಯೋದೇ ಇಲ್ಲ. ಈ ಸಹಾಯನ ತುಂಬ 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 ಥ್ಯಾಂಕ್ಸ್. ಅದಕ್ಕೆ ನಿಮ್ಮಿಂದನೇ ನಮ್ಮ ಸಾಲ ತೀರ್ತು. ಅದಕ್ಕೆ ಅಷ್ಟು ರೂಪಾಯಿ ಸಾಲನೂ ನಾವು ನಿಮಗೆ ತೀರಿಸ್ತೀವಿ, ನೀವೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅಯ್ಯೋ ಸೊಸೆ, ನೀನು ಏನೇನೋ ಅನ್ಕೊಂಡು ಹೆಂಗೆಂಗೋ ಬೈಕತ್ತಿದ್ದೆ ನನ್ನ ಸೊಸೆ, ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ನನ್ನ ಮಗಳ ಜೀವನಕ್ಕೆ ಎಷ್ಟೊಂದು ಸಹಾಯ ಮಾಡ್ಬಿಟ್ಟೆ ನೀನಂತೂ. ನೀನು ಈ ಉಪಕಾರವ ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಕಣವ, ಯಾವತ್ತೂ ಮರೆಯೋಕ್ಕಿಲ್ಲ. ಅಯ್ಯೋ ಬುಡಿ, ಶಾಣೆ ಒಗ್ಲಕ್ಕೆ ಹೋಗ್ಬೇಡಿ. ಒಗಳಿ ಅಟ್ಟೋಕಂತೂ ಹೊತ್ತಿಸ್ಬೇಡಿ. ನಾನು ಏನು ನಿಮ್ಮ ಎಲ್ರಂಗೇನಿಯ ಆರಾಮಾಗೇನಿಯ ಇವನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ. ದುಡ್ಡಿತ್ತು ಕೊಟ್ಟೆ ಅಷ್ಟೇನಿಯ. ಎಲ್ಲ ಹೊಸಿ ಕುಡಿಕೊಂಡಿದ್ವಿ, ಯಾವುದೋ ಬಂದಿತ್ತು ಕುಡಿಕೊಂಡಿದ್ವಿ, ಅದನ್ನೇನಿಯ ಕೊಟ್ವಿ ಅಷ್ಟೇನಿಯ. ಹೊಲ ಜಮೀನು ಮರಕ್ಕೆ ಯಾಕೆ ಹೋಯ್ತೀರಾ? ಎಷ್ಟೊಂದು ರೇಟ್ ಆಯ್ತದೆ ಗೊತ್ತೇನು ಮುಂದಕ್ಕೆ? ಈಗ ನಾವು 5 ಲಕ್ಷ ರೂಪಾಯಿ ಕೊಡೋದು ಲೆಕ್ಕ ಅಲ್ಲ, ನಾಳೆಗೆ ಅದು 15 ಲಕ್ಷ 20 ಲಕ್ಷ ಆಯ್ತದೆ. ಅವಾಗ ಒಟ್ಟುರಿತದೆ. ನಿಮ್ಗೊಬ್ಬ ಗಂಡು ಮಗ ಇಲ್ವೇ? ಅವ್ನಿಗೆ ಆಸ್ತಿ ಪಾಸ್ತಿ ಬೇಡವೇನು? ಎಲ್ಲ ಮಾರ್ಕೊಂಡು ತಿಂದ್ಬಿಟ್ರೆ ಪಾಪ ಅವನೆಲ್ಲೋಯ್ತಾನೆ ಪಾಪ ಅಪ್ಪು. ಅವ್ನು ಪಾಪ ಅವ್ನು ಬಂದು ಹೇಳಲಿಲ್ಲ ಅಂದ್ರೆ ನನಗೆ ಯಾವ ವಿಷಯನೂ ಗೊತ್ತಾಯ್ತಿರ್ಲ ನೋಡು. ಇಷ್ಟೊತ್ತಿಗೆ ಮಾರಿ ಹಾಕ್ಬಿಡ್ತಿದ್ರೇನೋ ಜಮೀನ ನೀವಂತೂ ನನವೆ. ಯಪ್ಪ ಬಂದೆಲ್ಲ ಹೇಳಿದ್ದು ಸೊರೋಯ್ತು. ಸುಮಾ ಸಾವುಕಾರು 6ಕ್ಕೆ 3 ರಂಗೆ ಕೇಳ್ತಾನೆ ಜಮೀನ. 6ಕ್ಕೆ 3 ರಂಗೆ ನೀ ಕೊಟ್ಟು ಕೇಳ್ತಾನೆ ನೋಡು. ನಾನು 3 ಲಕ್ಷ ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ 1 ಎಕರೆಗೆ ಅಂತ ಹೇಳ್ತಾನೆ. ರೀ ಈಗ ಜಮೀನು ಮಾರೋ ಅವಶ್ಯಕತೆ ಏನಿಲ್ಲ. ಅದಕ್ಕೆ ಬಂದ್ಬಿಟ್ಟು ಎಲ್ಲ ಸಾಲನೂ ತೀರ್ಸಿದ್ರು. ಆಗಲೇ ದುಡ್ಡು ಎತ್ಕೊಂಡು ಎಲ್ರೂ ಅವ್ರ ಪಾಡ್ಗವ್ರು ಅಂಟೋಗ್ಬಿಟ್ರು. ಅಕ್ಕ ಯಪ್ಪ, ನೀ ನನಗಂತೂ ಎಷ್ಟು ಸಹಾಯ ಮಾಡಿದೆ ಅಂದರೆ ತಲೆ ಮೇಗಿರೋ ಒಂದು ದೊಡ್ಡ ಬಂಡೆಕಲ್ಲನ್ನ ಕೆಳಗಡೆ ಇಳಿಸ್ಬಿಟ್ಟೇನೋ ಅಂತ ಅನ್ನಿಸ್ತಾಯ್ತು ನನಗಂತೂ. ನೀನು ಉಪಕಾರ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಅಪ್ಪ ತಂದೆ ಉಪಕಾರ ಎಲ್ಲಿಂದ ಬಂತು? ಅವತ್ತು ದುಡ್ಡು ಕೇಳ್ದೆ ಹಂಗೆ ಹಿಂಗೆ ಹೊಂಟೋಗ್ಬಿಟ್ಟಿದ್ಯಲ್ಲ, ಇನ್ನೊಂದು ಕಿತ ಬಂದ್ಬಿಟ್ಟು ದುಡ್ಡು ಕೇಳಿ ಎತ್ತರಿಸ್ಬೇಕು ತಾನೆ. ಹಿಂಗೆ ಹೇಳಿದ್ನಲ್ಲಕ್ಕ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಮೀನು ಮಾರಕ್ಕೆ ಅಂತ ಹೋಗಿದ್ಯಾ? ಆ ಸಾವುಕಾರನ ಯೋಗ್ಯತೆ ನಂಗೆ ಗೊತ್ತಿಲ್ವೇನು? ಕಷ್ಟ ಕಾಲದಾಗ ಬೇಕು ಅಂತ ಸುಲಿಗೆ ಮಾಡ್ಕೊಬಿಡ್ತಾನೆ ಕಾಳು ನನ್ನ ಮಗ. ಬರೀ ಸುಲಿಗೆ ನನ್ನ ಮಗ ಸುಲಿಗೆ ಮಾಡ್ಕೊಂಡು ತಿನ್ನೋನೇನಿ ಅವನು. ನೀನು ಹೋಗ್ಬಿಟ್ಟು ಆಯಪ್ಪ ಅಂತ ಜಮೀನು ಮಾರಕ್ಕೆ ಹೋಗಿದ್ಯಲ್ಲ ನೀನು. 6ಕ್ಕೆ 3 ರಂಗೆ ತಗೊಳ್ಳೋದವಯ್ಯ, ನಂಗೆ ಗೊತ್ತಿಲ್ದ್ರದ್ದು ಏನೈತೆ. ಯಾವ ಪ್ಯಾಟ್ಗೂ ಹೋಗ್ಬೇಡ್ರಿ, ಏನು ಹೋಗ್ಬೇಡ್ರಿ ಅಂತ ಅವತ್ತು ಹೇಳಿದೆ, ಇವತ್ತು ಹೇಳ್ತಿದ್ದೀನಿ ಸರಿನಾ? ಆರಾಮಾಗಿ ಇಲ್ಲೇ ನೀ ವ್ಯವಸಾಯ ಮಾಡ್ಕೊಂಡು ಸಂದಕ್ಕಿರ್ರಿ ಇಲ್ಲೇನೇನಿಯ. ಭೂಮಿ ಅವತ್ತೇ ಭೂಮಿ ನಂಬುದ್ರೆ ಯಾವತ್ತೂ ನಮ್ಗೆ ಮೋಸ ಆಗಕ್ಕಿಲ್ಲ ಸರಿನಾ? ಅಯ್ಯ ಒಂದು ಮಾತು ಅವತ್ತೇ ಹೇಳಿದ್ರೆ ಇಷ್ಟೊಂದು ಜಗಳ ಆಗಕ್ಕಿಲ್ಲ, ನಾನು ಬಿಡ್ತಾನೆ ಇರಲಿಲ್ಲ. ಪಾಪ ನಿನ್ನ ಮಗ ಬಂದು ಹೇಳಿದಕ್ಕೆ ಗೊತ್ತಾಗಿದ್ದು ನನಗೆ. ಇಲ್ಲ ಅಂದ್ರೆ ಇವತ್ತು ಗೊತ್ತಾಯ್ತಿರಲ್ಲ ನೋಡು. ಅಯ್ಯೋ ಬರ್ರಿ ನೀನು ಯಾವ ಸಾಲನೂ ಇಲ್ಲ ತಾನೆ? ಇನ್ನು 10 ರೂಪಾಯಿದು ಸಾಲ ಇಲ್ಲ ತಾನೆ? ಇಲ್ಲ ಕಣ್ಪದ್ದು ಅಕ್ಕ, 10 ರೂಪಾಯಿ ಸಾಲನೂ ಇಲ್ಲ. ಇದೇ ಒಂದು 5.5-6 ಲಕ್ಷ ಇತ್ತು ಸಾಲ. 50,000 ರೂಪಾಯಿ ಹೆಂಗೋ ನಾನು ಹಂಗೋ ತೀರಿಸ್ಕೊಂಡಿದ್ದೆ. ಇವ್ರು ತೀರ್ಸೋದೇ ನೀವು ಹೊಸಿ ಕಷ್ಟ ಆಗ್ಬಿಟ್ಟಿತ್ತು ನನಗೆ. ಹೆಂಗೋ ಬಿಡಿ, ನಿಮ್ಮ ಸಾಲ ಆದಷ್ಟು ಬೇಗ ತೀರಿಸ್ತೀನಿ. ಅಯ್ಯಯ್ಯಯ್ಯಯ್ಯ, ನಾನೇ ಸಾಲ ಅಂತೇನು ಕೊಡಲಿಲ್ಲ ಕಣಪ್ಪು, ಸಾಲ ಅಂತೇನು ಕೊಡಲಿಲ್ಲ. ನಡೀರಿ ಒಳಗಡಿಕೆ. ಅಯ್ಯೋ ಇಲ್ಲಿ ಈಚೆ ಕಡೆ ನಿಂತ್ಕೊಂಡು ನೋಡು, ಜನಗಳು ನೋಡಿ ಹೆಂಗೆ ನೋಡ್ತಾವ್ರೆ ಅಂತ ಹೇಳ್ಬಿಟ್ಟು. ಅವ್ರ ಮನೆ ಎಗಣ ಬಿದ್ದಿದ್ರು ನಮ್ಮ ಮನೆ ಏನು ಬಿದ್ದೆ ಜಿರಳೆ ಬಿದ್ದಿರೋದನ್ನ ನೋಡೋ ಶಾನೆ. ಅಯ್ಯ ಬರ್ರಿ ಹೋಗೋಣ ಒಳಗಡಿಕೆ. ಏನ ನೋಡಿ ಇವಾಗ ಖುಷಿ ಆಗೋಗ್ಬಿಟ್ಟಿರ್ತದೆ. ನಾವ್ ಬೆಂಗಳೂರಿಗೆ ಹಾಕಿಲ್ಲ, ಇಲ್ಲ ಇರ್ತೀವಿ, ನಿಜ ಜೊತೆ ಆಟ ಆಡ್ಕೊಂಡು ಇಲ್ಲ ಇರ್ತೀನಿ. ಈ ಖುಷಿ ಆಯ್ತಾಯ್ತು ನನಗೆ. ನಾನು ಒಳಿಯಂಗೋಸ್ಕರ ಕಣಪ್ಪು ಇಷ್ಟೆಲ್ಲ ಮಾಡಿದ್ದು, ಮುದ್ದಿನ ಒಳಿಯಂಗೋಸ್ಕರ. ನಡಿಯಪ್ಪ ನಡಿ ಒಳಗಡಿಗೆ ಹೋಗೋಣ ನಡಿ. ನಿಧಿ ನಡಿ, ಇದ್ಯಾಕೆ ಒಳಿ ನಿಂತ್ಬಿಟ್ಟವಳು ನಿಧಿ? ಅಮ್ಮ ಲಾಲಿಪಪ್ಪು ಹೋಗತ್ತಾಗಿ ತಲೆ ಮೇಲೆ ತಲೆ ಬೀಳಿ ತಲೆಗಳೇ ಉಳ್ಳೋಗ್ಲಿ. ನನ್ನ ಮಗಳಿಗೆ ಲಾಲಿಪಪ್ ಅಂತೂ ಬೇಕಷ್ಟೇ ನೆನಿಯ. ಆಯ್ತಾಯ್ತು ನೀನು ಹಂಗೆ ನೆನಿಯ. ಅಪ್ಪು ಅಣ್ಣ ಇಬ್ರು ಹೋಗ್ಬಿಟ್ಟು ತಿನ್ಕೊಬಿಟ್ಟು ಬರೀವಂತ ಕಾಸು ಕೊಡ್ತೀನಿ. ಈಗ ಬಾ ಒಳಗಡೆಗೆ ಬಾ, ಕೊಡ್ತೀನಿ ಕಾಸು. ಸರಿ ಆಯ್ತು.